ಎಲ್ರಿಗೂ ನಮಸ್ಕಾರ. ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿನ ಪದ್ಯ ಮುಂಬೈ ಜಾತಕ ಅಂತಕ್ಕಂತಹ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಹೊಸದಾಗಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಅವಶ್ಯಕತೆ ಇದ್ದರೆ ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ. ಮೊದಲನೇದಾಗಿ ಪದ್ಯದ ಸಾರಾಂಶ. ಈಗ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಸಂದರ್ಭ ಸಹಿತ ವಿವರಿಸಿರಿ. ಪ್ರಶ್ನೆ 1. ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಆಯ್ಕೆ: ಪ್ರಸ್ತುತ ಈ ಸಾಲನ್ನು GS ಶಿವರುದ್ರಪ್ಪನವರು ಬರೆದ ಮುಂಬೈ ಜಾತಕ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ನಗರ ಜೀವನದ ಅವಸರದ ಯಾಂತ್ರಿಕ ಬದುಕನ್ನು ಹೇಳುವ ಸಂದರ್ಭ ಇದು. ವಿವರಣೆ: ಮುಂಬೈ ನಗರದಲ್ಲಿನ ವಾಹನ ಮತ್ತು ಜನದಟ್ಟಣೆಯನ್ನು ಕುರಿತಾಗಿ ಕವಿ ಹೇಳುತ್ತಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ರಸ್ತೆಯಲ್ಲಿ ಲಕ್ಷ ಲಕ್ಷ ಚಕ್ರಗಳು ಉರುಳುವುದನ್ನು ಕಾಣಬಹುದು. ಜನರು ಅವಸರದಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವುದನ್ನು ಕವಿ ಈ ಸಾಲಿನ ಮೂಲಕ ಹೇಳಿದ್ದಾರೆ. ನಗರದ ಯಾಂತ್ರಿಕ ಬದುಕನ್ನು, ಸ್ವಲ್ಪವೂ ಸಮಯವಿಲ್ಲದ ಸ್ಥಿತಿಯನ್ನು, ಜನ ನಿಬಿಡತೆಯನ್ನು ಕವಿ ಈ ಸಾಲಿನ ಮೂಲಕ ಹೇಳಿದ್ದಾರೆ. ಪ್ರಶ್ನೆ 2. ರಸ್ತೆ ದಾಟುವಾಗ ಎಚ್ಚರಿಕೆ. ಆಯ್ಕೆ: ಪ್ರಸ್ತುತ ಈ ಸಾಲನ್ನು GS ಶಿವರುದ್ರಪ್ಪನವರು ಬರೆದ ಮುಂಬೈ ಜಾತಕ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಮುಂಬೈ ನಗರದಲ್ಲಿ ಮಕ್ಕಳು ಕಲಿಯುವ ವಿಷಯ, ನಗರ ಜೀವನದ ಕಲಿಕೆಯ ಕುರಿತಾಗಿ ಹೇಳುವಾಗ ಈ ಮಾತು ಬಂದಿದೆ. ವಿವರಣೆ: ಬೃಹತ್ ನಗರದಲ್ಲಿ ವಾಸಿಸುವವರು ಕಲಿಯುವ ವಿದ್ಯೆಯನ್ನು ಕುರಿತು ಲೇಖಕರು ಮಾತನಾಡುತ್ತಿದ್ದಾರೆ. ನಗರದ ವಾತಾವರಣದಲ್ಲಿ ಮಗು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸುವುದನ್ನು, ಎಚ್ಚರಿಕೆಯಿಂದ ರಸ್ತೆ ದಾಟುವುದನ್ನು, ಎಲ್ಲಿಯೂ ನಿಲ್ಲದಂತೆ ಓಡುವುದನ್ನು, ಅವರಿವರನ್ನು ತಳ್ಳಿಕೊಂಡು ಮುನ್ನುಗ್ಗುವುದನ್ನು, ಎಲ್ಲಾದರೂ ಸರಿ ಬೇರೂರುವುದನ್ನು, ಹೀರುವುದನ್ನು ಕಲಿಯುತ್ತದೆ. ಪ್ರಶ್ನೆ 3. ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಆಯ್ಕೆ: ಪ್ರಸ್ತುತ ಈ ಸಾಲನ್ನು GS ಶಿವರುದ್ರಪ್ಪನವರು ಬರೆದ ಮುಂಬೈ ಜಾತಕ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ನಗರದಲ್ಲಿ ತಾಯಿಯಾದವಳು ಮಕ್ಕಳಿಗೆ ಕಲಿಸಬೇಕಾದ, ಜೀವನಕ್ಕೆ ಅಗತ್ಯವಾದ ಕಲಿಕೆಯ ಕುರಿತಾಗಿ ಹೇಳುವಾಗ ಈ ಮಾತು ಬಂದಿದೆ. ವಿವರಣೆ: ತಾಯಿಯ ಪ್ರೀತಿ, ಮಮತೆಯ ಆರೈಕೆಗಳಲ್ಲೂ ಇರುವ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಮಕ್ಕಳೊಂದಿಗೆ ವಾತ್ಸಲ್ಯ ಭರಿತ ಒಡನಾಟದ ಚಿತ್ರಣವೇ ಇಲ್ಲಿಲ್ಲ. ತಾಯಿ ಇರುವ ಒಂದಿಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸುವ, ಎಚ್ಚರಿಕೆ ನೀಡುವ, ಸಾವಿರ ಗಾಲಿಗಳು ಹೊರಳುವ ರಸ್ತೆಯಂಚಿನಲ್ಲಿ ಕೈ ಹಿಡಿದು ನಡೆಸುವ ಕೆಲಸ ಮಾಡುತ್ತಾಳೆ. ಹೀಗೆ ನಗರವಾಸಿಯಾದ ತಾಯಿಯು ತನ್ನ ಮಗುವಿಗೆ ಯಾಂತ್ರಿಕ ಜೀವನವನ್ನು ಕಲಿಸುತ್ತಾಳೆ. ಪ್ರಶ್ನೆ 4. ಕುಳಿತು ಕೆಮ್ಮುವ ಪ್ರಾಣಿ. ಆಯ್ಕೆ: ಪ್ರಸ್ತುತ ಈ ಸಾಲನ್ನು GS ಶಿವರುದ್ರಪ್ಪನವರು ಬರೆದ ಮುಂಬೈ ಜಾತಕ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ತಂದೆಯ ಬಿಡುವಿಲ್ಲದ ಯಾಂತ್ರಿಕ ಬದುಕನ್ನು, ಮಗುವಿನ ಜೊತೆಗೆ ತಂದೆಯ ಸಂಬಂಧವನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ. ವಿವರಣೆ: ತಂದೆಯಾದವನು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸದ ನೆಪದಲ್ಲಿ ಕಣ್ಮರೆಯಾಗಿ ಹೋಗಿಬಿಡುತ್ತಾನೆ. ಮಗು ತಂದೆಯನ್ನು ನೋಡುವ ಸಂದರ್ಭಗಳೇ ಅಪರೂಪ. ಏಕೆಂದರೆ ಮಗು ಏಳುವ ಮೊದಲೇ ಮನೆ ಬಿಟ್ಟು ಕೆಲಸಕ್ಕೆ ತೆರಳಿದವನು ಮತ್ತೆ ಹಿಂದಿರುಗುವುದು ಮಗು ಮಲಗಿದ ಮೇಲೆ, ತಡರಾತ್ರಿಯಲ್ಲಿ. ಕೆಲಸದ ಒತ್ತಡ ಅವನಿಗಿದೆ. ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕೆಮ್ಮುತ್ತಾ ಕುಳಿತಿರುವ ಪ್ರಾಣಿಯಂತೆ ಗೋಚರಿಸುತ್ತಾನೆ. ಈ ರೀತಿಯಲ್ಲಿ ತಂದೆ ಮಗುವಿನೊಂದಿಗೆ ಯಾಂತ್ರಿಕ ಕರ್ತವ್ಯ ನಿಭಾಯಿಸುತ್ತಿದ್ದಾನೆ. ಪ್ರಶ್ನೆ 5. ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು. ಆಯ್ಕೆ: ಪ್ರಸ್ತುತ ಈ ಸಾಲನ್ನು GS ಶಿವರುದ್ರಪ್ಪನವರು ಬರೆದ ಮುಂಬೈ ಜಾತಕ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ನಗರದ ಯಾಂತ್ರಿಕ ಜೀವನದಲ್ಲಿ ಮಗು ಕಲಿಯುವ ವಿದ್ಯೆಯ ಕುರಿತಾಗಿ ಕವಿ ತಿಳಿಸುವಾಗ ಈ ಸಾಲು ಬಂದಿದೆ. ವಿವರಣೆ: ಮಗು ಕಲಿತ ವಿದ್ಯೆಗಳು, ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿಬದಿ ನೂರಾರು ಜಾಹೀರಾತುಗಳನ್ನು ನೋಡಿ ಅವುಗಳನ್ನು ತಲೆಗೆ ತುರುಕಿಸಿಕೊಳ್ಳುತ್ತದೆ. ರೇಡಿಯೋ, ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದನ್ನು ಕಲಿಯುತ್ತದೆ. ಇದರ ಜೊತೆಗೆ ತಾನಾಗಿ ಕಲಿತದ್ದು, ಬಸ್ ಸ್ಟಾಪ್ನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು, ಸ್ವಂತವಾಗಿ ಕಲಿಯುವುದು ಕಡಿಮೆಯೇ. ಇತರರ ಕೈಗೊಂಬೆಯಾಗಿ ಬಾಳುತ್ತದೆ. ಜಾಹೀರಾತನ್ನೇ ತಲೆಯಲ್ಲಿ ತುಂಬಿಕೊಂಡು ಅದನ್ನೇ ಜೀವನ ವಿಧಾನವನ್ನಾಗಿ ಮಾಡಿಕೊಳ್ಳುವ ಮಗುವಿನ ಮನಸ್ಥಿತಿಯಲ್ಲಿದೆ. ಪ್ರಶ್ನೆ 6. ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು.
ಆಯ್ಕೆ: ಈ ಸಾಲನ್ನು ಜಿ.ಎಸ್. ಶಿವರುದ್ರಪ್ಪನವರು ಬರೆದ ಮುಂಬೈ ಜಾತಕ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ನಗರದ ವೇಗದ ಬದುಕಿನ ಕುರಿತಾಗಿ ಹೇಳುವ ಸಂದರ್ಭ ಇದು. ವಿವರಣೆ: ನಗರ ಜೀವನ ಚದುರಂಗದಾಟ ಇದ್ದಂತೆ. ನಗರ ಜೀವನ ಅವಸರದಲ್ಲೇ ಶುರುವಾಗುತ್ತದೆ. ಬೆಳಗ್ಗೆ ಎದ್ದರೆ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ನಿಧಾನವಾಗಿ ಬಟ್ಟೆ ಹಾಕುವ ಕ್ರಮವೇ ಇಲ್ಲ. ರೈಲನ್ನೋ ಬಸ್ಸನ್ನೋ ಹಿಡಿಯುವುದು, ಯಾರದೋ ಕೈಗೊಂಬೆಯಾಗಿ ಬದುಕುವುದು. ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದು ತಣ್ಣನೆಯ ಕೂಳನ್ನು ತಿಂದು ಮಲಗುವುದು. ಇಲ್ಲೆಲ್ಲೂ ಸತ್ವದಿಂದ ಕೂಡಿದ ಜೀವನವಿಲ್ಲ. ನಗರದ ಸತ್ವರಹಿತವಾದ ಜೀವನದ ಕುರಿತಾಗಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1: ಮಗು ಹುಟ್ಟಿದ್ದು ಎಲ್ಲಿ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಪ್ರಶ್ನೆ 2: ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು? ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದು ರಸ್ತೆಯಲ್ಲಿ ಉರುಳುವ ಲಕ್ಷ ಚಕ್ರಗಳು. ಪ್ರಶ್ನೆ 3: ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿ. ಪ್ರಶ್ನೆ 4: ಕುಳಿತು ಕೆಮ್ಮುವ ಪ್ರಾಣಿ ಯಾರು? ಕುಳಿತು ಕೆಮ್ಮುವ ಪ್ರಾಣಿ ತಂದೆ. ಪ್ರಶ್ನೆ 5: ತಾನಾಗಿ ಕಲಿತದ್ದು ಏನನು? ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದೇ ತಾನಾಗಿ ಕಲಿತದ್ದು. ಪ್ರಶ್ನೆ 6: ಲಕ್ಷ ದಾರಿಗಳ ಚದುರಂಗದಾಟ ಯಾವುದು? ಮುಂಬೈನಂತಹ ನಗರ ಜೀವನ ಲಕ್ಷ ದಾರಿಗಳ ಚದುರಂಗದಾಟ. ಪ್ರಶ್ನೆ 7: ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಕನಸು ಬಂಡಿಯ ಕೆಳಗೆ ರೈಲು ಹಳಿಯ ಹಾಗೆ ತತ್ತರಿಸುತ್ತಾ ನಿದ್ರಿಸಬೇಕು. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1: ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ, ನಗರದ ಯಾಂತ್ರಿಕ ಬದುಕಿನಲ್ಲಿ. ಪ್ರಶ್ನೆ 2: ಮಗು ಏನನ್ನು ಕುಡಿದು ಬೆಳೆಯುವುದು? ನಗರದಲ್ಲಿ ಬೆಳೆಯುವ ಮಗು ತಾಯಿಯ ಎದೆಹಾಲನ್ನು ಸಹ ಕುಡಿಯುವುದಿಲ್ಲ. ಕಾಣದ ಎಮ್ಮೆಯ ಕೆಚ್ಚಲು ಕರೆದ ಕಳುಹಿಸಿದ ಬಾಟ್ಲಿಯ ಹಾಲು, ಗ್ರೈಪ್ ಸಿರಪ್, ಹಾರ್ಲಿಕ್ಸ್ ಇತ್ಯಾದಿಗಳನ್ನು ಕುಡಿದು ಬೆಳೆಯುತ್ತದೆ. ಮಗು ಏನೇನು ಕಲಿಯಿತು? ಮಗು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸುವುದನ್ನು, ಎಚ್ಚರಿಕೆಯಿಂದ ರಸ್ತೆ ದಾಟುವುದನ್ನು, ಎಲ್ಲಿಯೂ ನಿಲ್ಲದಂತೆ ಓಡುವುದನ್ನು, ಅವರಿವರನ್ನು ತಳ್ಳಿಕೊಂಡು ಮುನ್ನುಗ್ಗುವುದನ್ನು, ಎಲ್ಲಾದರೂ ಸರಿ ಬೇರೂರುವುದನ್ನು, ಹೀರುವುದನ್ನು ಕಲಿಯುತ್ತದೆ. ಪ್ರಶ್ನೆ 4: ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ಮಗುವಿನ ಪಾಲಿಗೆ ತಾಯಿ 1000 ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು ಇರುವ 1 ಇಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳಾಗಿದ್ದಾಳೆ. ಪ್ರಶ್ನೆ 5: ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ತಂದೆ ಮಗುವಿಗೆ ಬೆಳಗಿನಿಂದ ಸಂಜೆವರೆಗೆ ಕಾಣಿಸುವುದಿಲ್ಲ. ತಂದೆಯಾದವನು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸದ ನೆಪದಲ್ಲಿ ಕಣ್ಮರೆಯಾಗಿ ಹೋಗಿಬಿಡುತ್ತಾನೆ. ಮಗು ತಂದೆಯನ್ನು ನೋಡುವ ಸಂದರ್ಭಗಳೇ ಅಪರೂಪ. ಏಕೆಂದರೆ ಮಗು ಏಳುವ ಮೊದಲೇ ಮನೆ ಬಿಟ್ಟು ಕೆಲಸಕ್ಕೆ ತೆರಳಿದವನು ಮತ್ತೆ ಹಿಂದಿರುಗುವುದು ಮಗು ಮಲಗಿದ ಮೇಲೆ ತಡರಾತ್ರಿಯಲ್ಲಿ. ಕೆಲಸದ ಒತ್ತಡ ಅವನಿಗಿದೆ. ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕೆಮ್ಮುತ್ತಾ ಕುಳಿತಿರುವ ಪ್ರಾಣಿಯಂತೆ ಗೋಚರಿಸುತ್ತಾನೆ. ಪ್ರಶ್ನೆ 6: ಮಗು ಕಲಿತ ವಿದ್ಯೆಗಳು ಯಾವುವು? ಮಗು ಕಲಿತ ವಿದ್ಯೆಗಳು ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ, ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ಇದರ ಜೊತೆಗೆ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು. ಪ್ರಶ್ನೆ 7: ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆ ನೀಡಿ. ಬೆಳಗ್ಗೆ ಎದ್ದರೆ ಬಟ್ಟೆಯಲ್ಲಿ ಮೈದುರುಕಿ ಓಡುವುದು, ರೈಲನ್ನೋ ಬಸ್ಸನ್ನೋ ಹಿಡಿಯುವುದು, ಯಾರದೋ ಕೈಗೊಂಬೆಯಾಗಿ ಬದುಕುವುದು, ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದು ತಣ್ಣನೆಯ ಕೂಳನ್ನು ತಿಂದು ಮಲಗುವುದು. ಇದು ಮುಂಬೈನ ಅವಸರದ ಜೀವನ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1: ಮುಂಬೈನ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ಯಾಂತ್ರಿಕ ಬದುಕಿನ ಆವರಣಕ್ಕೆ ಮಗು ಎಳೆತನದಲ್ಲೇ ಸಿಲುಕಿ ನಲುಗುವ ದಾರುಣತೆಯನ್ನು ಪ್ರಸ್ತುತ ಕವಿತೆ ಹಿಡಿದಿಟ್ಟಿದೆ. ಜಿ.ಎಸ್. ಶಿವರುದ್ರಪ್ಪನವರು ಮುಂಬೈ ಜಾತಕ ಪದ್ಯದಲ್ಲಿ ನಗರದ ಯಾಂತ್ರಿಕ ಬದುಕನ್ನು ಕುರಿತು ವಿವರಿಸಿದ್ದಾರೆ. ನಗರದ ವೇಗದ ಬದುಕಿನಂತೆ ಮಕ್ಕಳ ಬಾಲ್ಯವೂ ಸಹ ದಾರುಣ ಸ್ಥಿತಿಯನ್ನು ತಲುಪಿದೆ. ಮಕ್ಕಳು ಬೆಳೆಯುವ ವಿಧಾನವೂ ಸಹ ಕೃತಕತೆಯನ್ನು ಪಡೆದುಕೊಂಡಿದೆ. ಮಗುವು ಆಸ್ಪತ್ರೆಯಲ್ಲಿ ಹುಟ್ಟಿ ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿಯೇ ಮಗು ಬೆಳೆಯುತ್ತಾ ಹೋಗುತ್ತದೆ. ತಾಯಿಯ ಎದೆ ಹಾಲನ್ನು ಸಹ ಕುಡಿಯದೆ ಎಮ್ಮೆಯ ಹಾಲು, ಬಾಟ್ಲಿಯ ಹಾಲು, ಗ್ರೇಪ್ ವಾಟರ್, ಸಿರಪ್ ಮುಂತಾದವುಗಳಲ್ಲಿಯೇ ಮಗು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದೆ. ಬೆಳಗಿನಿಂದ ಸಂಜೆ ತನಕ ಲಕ್ಷ ಚಕ್ರ ಉರುಳುವಲ್ಲಿ ಅವಸರದ ಹೆಜ್ಜೆಯನ್ನು ಹಾಕುತ್ತಾ ಸರಿಯುತ್ತಿರುವ ಸಾವಿರಾರು ಜನಗಳನ್ನು ಕಾಣುತ್ತಾ ಮಗು ಬೆಳೆಯುತ್ತದೆ. ಇದೇ ರೀತಿಯ ವಾತಾವರಣದಲ್ಲಿ ಮಗು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸುವುದನ್ನು, ಎಚ್ಚರಿಕೆಯಿಂದ ರಸ್ತೆ ದಾಟುವುದನ್ನು, ಎಲ್ಲಿಯೂ ನಿಲ್ಲದಂತೆ ಓಡಾಡುವುದನ್ನು, ಅವರಿವರನ್ನು ತಳ್ಳಿಕೊಂಡು ಮುನ್ನುಗ್ಗುವುದನ್ನು, ಎಲ್ಲಾದರೂ ಸರಿ ಬೇರೂರುವುದನ್ನು, ಹೀರುವುದನ್ನು ಕಲಿಯುತ್ತದೆ. ಪ್ರಶ್ನೆ 2:
ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿರಿ. ನಗರದ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯ. ತಂದೆ ತಾಯಿಯರ ಕರುಳುಬಳ್ಳಿಯ ಪ್ರೀತಿ ಮಮತೆಯ ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಮುಂಬೈ ಜಾತಕದಲ್ಲಿ ಚಿತ್ರಿಸಿದ್ದಾರೆ. ನಗರದಲ್ಲಿ ಮಕ್ಕಳೊಂದಿಗೆ ಪ್ರೀತಿ, ವಿಶ್ವಾಸ, ಕರುಳುಬಳ್ಳಿಯ ಸಂಬಂಧಗಳೆಲ್ಲವೂ ಕಡಿಮೆಯಾಗಿ ಮಕ್ಕಳು ಬಾಲ್ಯದಲ್ಲಿಯೇ ಯಾಂತ್ರಿಕ ಬದುಕಿಗೆ ಸಿಕ್ಕಿ ನರಳುತ್ತದೆ. ಮಗುವಿನ ತಂದೆ ತಾಯಿಯರ ತಮ್ಮ ಕೃತಕ ಜವಾಬ್ದಾರಿಯನ್ನು ನಿರ್ವಹಿಸುವ ಯಂತ್ರಗಳಂತಿದ್ದಾರೆ. ಮಕ್ಕಳೊಂದಿಗೆ ವಾತ್ಸಲ್ಯಭರಿತ ಒಡನಾಟದ ಚಿತ್ರಣವೇ ಇಲ್ಲಿಲ್ಲ. ತಾಯಿ ಇರುವ ಒಂದಿಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸುವ ಎಚ್ಚರಿಕೆ ನೀಡುವ ಸಾವಿರ ಗಾಲಿಗಳು ಹೊರಳುವ ರಸ್ತೆಯ ಅಂಚಿನಲ್ಲಿ ಕೈ ಹಿಡಿದು ನಡೆಸುವ ಕೆಲಸ ಮಾಡುತ್ತಾಳೆ. ಇನ್ನು ತಂದೆಯಾದವನು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸದ ನೆಪದಲ್ಲಿ ಕಣ್ಮರೆಯಾಗಿ ಹೋಗಿ ಶಿಫಾರಸು ಮಾಡಿದ್ದನ್ನು ಕಲಿಯುತ್ತದೆ. ಇದರ ಜೊತೆಗೆ ತಾನಾಗಿ ಕಲಿತದ್ದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು, ಸ್ವಂತವಾಗಿ ಕಲಿಯುವುದು ಕಡಿಮೆಯೇ. ಇತರರ ಕೈಗೊಂಬೆಯಾಗಿ ಬಾಳುತ್ತದೆ. ಬೆಳಗ್ಗೆ ಎದ್ದರೆ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನೋ ಬಸ್ಸನ್ನೋ ಹಿಡಿಯುವುದು, ಯಾರದೋ ಕೈಗೊಂಬೆಯಾಗಿ ಬದುಕುವುದು, ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದು ತಣ್ಣನೆಯ ಕೂಳನ್ನು ತಿಂದು ಮಲಗುವುದು ನಗರದ ಜೀವನದ ಯಾಂತ್ರಿಕ ವಿವರಗಳು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು GS ಶಿವರುದ್ರಪ್ಪನವರ ಮುಂಬೈ ಜಾತಕ ಅನ್ನುವ ಪಾಠದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಂಡ್ರಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.